ನಮಸ್ಕಾರ ಎಲ್ಲರಿಗೂ. ಎಜ್ ವ್ಲಾಗ್ಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ನೋಡಿರ್ಬೋದು, ಆಲ್ಮೋಸ್ಟ್ ಒಂದು 2 days ಬ್ಯಾಕ್ ನಾನು ವ್ಲಾಗ್ ಮಾಡೋಕ್ಕಿದ್ದೆ. ಸದ್ಯ ಮಟ್ಟಿಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಟೈಮ್ ತೊಗೊಂಡು ನಾನು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಫಸ್ಟ್ ಟೈಮ್ ವ್ಲಾಗ್ ಮಾಡಿದಾಗ ಕೆಲವೊಂದು ನಿಯಮಾವಳಿಗಳು ಇರ್ತವೆ. ಅದನ್ನು ಮಾಡಬೇಕಪ್ಪ ಅಂದರೆ ನಮಗೂ ಒಂದು ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ. ಡೈಲಿ ವ್ಲಾಗ್ ಮಾಡೋಕ್ಕಲ್ಲ, ಅಟ್ಲೀಸ್ಟ್ ವೀಕ್ಲಿ ನಾನು 3 ವೀಡಿಯೋಸ್ಗಳನ್ನ ಮಾಡಿ ಹಾಕ್ಬೋದು. ಸೊ ಹಾಗಾಗಿ ಬೆಂಗಳೂರಿನಿಂದ ಸೀದಾ ಬಂದಿದ್ದು ನನ್ನ ದೊಡ್ಡಮ್ಮನ ಮನೆ ದಾವಣಗೆರೆಗೆ. ಸೊ ನೋಡ್ತಾ ಇರ್ಬೋದು, ಮೇನ್ ಹೈವೇ ರೋಡಲ್ಲೇ ಇರೋವಂಥದ್ದು ಮನೆ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಎಷ್ಟೋ ಸಲ ಬೇಜಾರಾದಾಗ ನಿಂತ್ಕೊಂಡ್ರೆ ಈ ಒಂದು ದಿನನ ಅದ್ಭುತವಾಗಿ ಕಳಿಬೋದು. ಎಷ್ಟೇ ಬೇಜಾರು ಇದ್ದರೂ ಸಹ ಮನೆ ಮುಂದೆ ಒಂದು ಮೇನ್ ರೋಡ್ ಇದ್ದಾಗ ಬೇರೆ ಬೇರೆ ಇನ್ನಂಥ ವೆಹಿಕಲ್ಸ್ಗಳು ಓಡಾಡ್ತಿರೋದನ್ನು ನೋಡಿಕೊಂಡು ದಿನನ ಕಳಿಬೋದು. ಸೊ ವಾಯ್ಸ್ ಸರಿಯಾಗಿ ಕೇಳಲ್ಲ ಅಂದ್ಕೊತೀನಿ, ಯಾಕಪ್ಪ ಅಂದರೆ ತುಂಬ ಡಿಸ್ಟರ್ಬ್ ಇದೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ನಾನು ಆಪೋಸಿಟೇ ಮೇನ್ ಸ್ಕೂಲ್ ಅಂದರೆ ತರಳುಬಾಳು ಸ್ಕೂಲು. ಈಗ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ಬೋದು ತರಳುಬಾಳು ಸ್ಕೂಲು. ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಕಾಣಿಸ್ತಾ ಇರೋವಂಥದ್ದು. ತುಂಬ ಖುಷಿ ಆಗ್ತಿದೆ. ಯಾವುದೇ ಬಸ್ಗಳು ಓಡಾಡ್ತಾ ಇಲ್ಲ. ಈಗ ಆಲ್ರೆಡಿ ಆಲ್ಮೋಸ್ಟ್ 10:30, 11 ಆಗಿದೆ. ಹಾಗಾಗಿ ಯಾವುದೇ ಬಸ್ಗಳಾಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವಾಹನಗಳು ಓಡಾಡ್ತಿಲ್ಲ. ತುಂಬ ಖುಷಿಯಾಗುತ್ತೆ. ಇಂಥ ಒಳ್ಳೆ ಎಲ್ಲಿ ನೋಡಿದ್ರು ಮೇನ್ ರೋಡಲ್ಲೇ ಮರಗಳಿರೋವಂಥದ್ದು. ಈಗ ಆಲ್ಮೋಸ್ಟ್ ಎಲ್ಲ ಕಡೆಗೂ ಮರಗಳನ್ನ ಕಡ್ದು ಹಾಕ್ತಾ ಇದ್ದಾರೆ. ಆದರೂ ಕೆಲವೊಂದಿಷ್ಟು ಭಾಗದಲ್ಲಿ ಮರಗಳು ಸರ್ಕಾರದ ಕಣ್ಣಿಗೆ ಕಂಡಿಲ್ವೋ ಅಥವಾ ಸ್ಮಾರ್ಟ್ ಸಿಟಿ ಆಗಬೇಕು ಅಂತಂದು ಎಷ್ಟೋ ಕಡೆ ಎಲ್ಲ ಮರಗಳನ್ನ ಕಡ್ದಿದ್ದಾರೆ. ಇಲ್ಲಿ ಒಂದಿಷ್ಟು ಕಂಡಿಲ್ಲ ಅಂದ್ಕೊತೀನಿ. ಕಂಡ್ರೂ ಸಹ ಈ ಒಂದು ನೇಚರು ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಕಡ್ದಿಲ್ಲ ಅಂದ್ಕೊತೀನಿ. ಇದು ನಮ್ಮ ದಾವಣಗೆರೆಯಲ್ಲಿ ನಮ್ಮ ದೊಡ್ಡಮ್ಮನ ಮನೆ, ಬಾಡಿಗೆ ಮನೆ. ಅದು ಸ್ವಲ್ಪ ಇದು ನಾನು ಕುತ್ಕೊಂಡಂಥ ಸೀಟು, ಇಲ್ಲೆಲ್ಲ ಜೋಳ ಇಟ್ಟಿದ್ದಾರೆ ಅಮ್ಮ. ಹಾಗೆ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ನಮ್ಮಮ್ಮ ಊರಿಂದ ನಮ್ಮಮ್ಮ ಬಂದಿದ್ದಾರೆ. ನನ್ನ ದೊಡ್ಡಮ್ಮ, ನನ್ನ ಅಮ್ಮ. ಸೊ ನಮ್ಮಮ್ಮನೇ ಹಾಕಿರೋವಂಥದ್ದು ಇದು ರಂಗೋಲಿ. ಚಿಕ್ಕ ಮನೆ ಅಂತಲೇ ಹೇಳ್ಬೋದು. ಅದು ಅಮ್ಮ ತಲೆ ಬಚ್ಕೊತ ಇದ್ದಾರೆ. ಇದು ನಮ್ಮ ಮನೆ, ಕಿಚನ್. ನಾನು ಚಿಕ್ಕವಳಿದ್ದಂತಹ ಫೋಟೋ ಇದು. ಇದು ನನ್ನ ತಂಗಿ ನನ್ನ ಬರ್ಡೇ ಗಿಫ್ಟ್ ಮಾಡಿರೋವಂಥದ್ದು. 2-3 ವಯಸ್ಸಾದವರು ಮನೇಲಿ ಯಾವ ರೀತಿ ಇಟ್ಕೋಬೇಕು ಆ ರೀತಿ ಇಟ್ಕೊಂಡಿದ್ದಾರೆ. ನಾನು ಕೂಡ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ. ಬಂತಷ್ಟೇ, ಇನ್ನು ಪೂಜೆ ಮಾಡಿಲ್ಲ. ಈ ಮನೆಗೆ 6,000 ಬಾಡಿಗೆ ಇದೆ. ಇದು ದಾವಣಗೆರೆಯಲ್ಲಿರುವಂತಹ ಮನೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಿದೆ, ತುಂಬ ಚೆನ್ನಾಗಿದೆ ಮನೆ. ಮನೆ ಅಷ್ಟೇ. ಆಮೇಲೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡ್ಕೊಂಡು, ಅಮ್ಮ ಹಾಯ್ ಮಾಡಮ್ಮ, ನಮ್ಮಮ್ಮ ಶಾಕಿಂಗ್. ನಮ್ಮಮ್ಮಗೆ ಅಮ್ಮ ಹಾಯ್ ಮಾಡಮ್ಮ, ಅಮ್ಮ ಹಾಯ್ ಮಾಡು ಹಿಂಗ. ವಿಡಿಯೋ ಮಾಡೋಕ್ತಿರೋದಕ್ಕೆ ಎಲ್ಲರಿಗೂ ಶಾಕ್ ಆಗ್ತಾ ಇದೆ, ಏನು ಮಾಡ್ತಿದ್ದಾಳೆ ಏನು. ನಮ್ಮ ಫ್ಯಾಮಿಲಿ ಒಳಗೆ ನಾನೇ ಹೊಸ ಥರ ಏನೋ ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತ ಹೋಗ್ತಾ ಇರ್ತೀನಿ. ಏನಾದರೂ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ ನೇಚರು. ಅಕ್ಕಪಕ್ಕ ಎಲ್ಲೂ ಮನೆ ಕೂಡ ಇಲ್ಲ ಇಲ್ಲಿ. ನೋಡಿ KSRTC ಬಸ್. ಇಲ್ಲಿ ಎಲ್ಲ KSRTC ಬಸ್ಗಿನ ಇಲ್ಲಿ 15 ನಂಬರ್ ಅದು ವಿನಾಯಕ ಬಸ್ಗಳೇ ಫೇಮಸ್ಸು. ಲಾಸ್ಟ್ ಟೈಮ್ ನಾನು ಫ್ರೀ ಬಸ್ ಇದೆ ಅಂತ ಬಸ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಟಿಕೆಟ್ ಅಮೌಂಟ್ ಕೊಡಿ ಅಂತ ಕೇಳಿದರೆ ದುಡ್ಡು ಬೇರೆ ಇಟ್ಕೊಂಡು ಹೋಗಿಲ್ಲ. ಗೂಗಲ್ ಪೇ, ಫೋನ್ಪೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೆಲ್ಲ ವರ್ಕ್ ಆಗಲ್ಲಮ್ಮ ಅಂದರು. ಸರಿ ತಗೊಳ್ಳಿ, ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊತೀನಿ ಅಂತ ಇಳ್ಕೊಂಡಿದ್ದೆ. ಈ KSRTC ಬಸ್ ಜಾಸ್ತಿ, ಡೈಲಿ ಎಲ್ಲ ಸಿಟಿಗಳಿಗೆ ಓಡಾಡೋದಕ್ಕಿಂತ ವಿನಾಯಕ ಬಸ್ಗಳೇ ಓಡಾಡೋದು ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಮನೆಯ ಇವತ್ತಿನ ವ್ಲಾಗ್ ಆಗಿರುತ್ತೆ, ಸ್ಯಾಟರ್ಡೆಯ ವ್ಲಾಗ್. 27/7/2024 ಸ್ಯಾಟರ್ಡೆಯ ವ್ಲಾಗ್ ಇದಾಗಿರುತ್ತೆ. ಬೆಂಗಳೂರಿನ ದಾವಣಗೆರೆಗೆ ಬಂದಿರೋವಂಥದ್ದು. ದೊಡ್ಡಮ್ಮನ ಮನೆಗೆ. ಅಮ್ಮಂಗೆ ಹುಷಾರಿರಲಿಲ್ಲ ಸ್ವಲ್ಪ, ದೊಡ್ಡಮ್ಮಗೆ ಕಾಲು ನೋವು. ಹಾಗಾಗಿ
ಸೊ ಓಕೆ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ನನ್ನ ತಂಗಿ ಮಗಳೆಲ್ಲ ಬರ್ತಾರೆ, ಅವ್ರದ್ದು ನಾನು ವಿಡಿಯೋ ಮಾಡಾಕ್ತೀನಿ. ಅಲ್ಲಿವರೆಗೂ ಬಾಯ್. ನೋಡಿದ್ರಲ್ಲ ವಿಡಿಯೋದಲ್ಲಿ ಎಲ್ಲ ಮನೆ ನಮ್ಮ ದಾವಣಗೆರೆಯಲ್ಲಿ ಮನೆ ತೋರಿಸಿದ್ದು. ನೆಕ್ಸ್ಟ್ ನಮ್ಮ ತಂಗಿಗೋಸ್ಕರ ನಾನು ರೆಡಿಯಾಗಿ ಆಲ್ರೆಡಿ ಕೂತ್ಕೊಂಡಿದ್ದೆ. ಇನ್ನೇನು ಸ್ವಲ್ಪ ಮೇಕಪ್ ಟಚಪ್ ಮಾಡ್ಕೊಳೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಅವಳು ಬಂದಮೇಲೆ ರೆಡಿ ಆಗೋಣ ಅಂತಂದು. ಸ್ವಲ್ಪ ತಲೆ ನೋವ್ತಾಯಿತ್ತು ಅಂತಂದು ಕ್ಲೀನಾಗಿ ಮಸಾಜ್ ಮಾಡ್ತಾ ಕೂತ್ಕೊಂಡಿದ್ದೆ. ಅವಳು ಹೇಳಿದ್ದು 1 ಗಂಟೆಗೆ ಬರ್ತೀನಿ ಅಂತ, ಬಟ್ ಅವಳು ಬಂದಿದ್ದು 5-6 ಗಂಟೆ ಆಗೋಗ್ಬಿಡ್ತು. ಹಾಗಾಗಿ ಔಟ್ಸೈಡ್ ಎಲ್ಲೂ ಹೋಗಲಿಕ್ಕೆ ಆಗಿರಲಿಲ್ಲ. ನಾವು ಗೋಲ್ಡ್ ಶಾಪ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಸಾಟರ್ಡೆ, ಬಟ್ ಸಾಟರ್ಡೆ ಹೋಗಲಿಕ್ಕೆ ಆಗಿಲ್ಲ. ನಾಳೆನೇ ಹೋದ್ರಾಯ್ತು ಅಂದ್ಕೊಂಡು ಮತ್ತೆ ಅಲ್ಲಿಗೆ ಅವಳು ಬಂದಿದ್ಮೇಲೆ ಹೋಗಿದ್ದು. ಫೈನಲಿ ರೆಡಿ ಆಗಿರೋದು. ಬಿಳಿ ಕೂದಲು ಆಗಿಬಿಟ್ಟಿದೆ. ಆಗಲೇ ಒಂದೇ ಒಂದು ಕಿತ್ಕೊಂಡಿದ್ದು, ಬಟ್ ಇದು ನಾನು ನೋಡಿದ್ರೆ ಎಷ್ಟು ಹೋಗ್ಕೊಂಡು 3-4 ಅಯ್ಯೋ ಜಾಸ್ತಿನೇ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ಇರಬೇಕು, ಅದು ನ್ಯಾಚುರಲ್ ನೀರನು ಅಂತ. ಸೊ ನಮ್ಮಮ್ಮ ಬಂದು ಜೋಳ ಹಾಸ್ ಮಾಡ್ತಾಯಿದ್ದಾಳೆ. ಇರಲಿ, ನಾನು ನನ್ನ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 1 ಗಂಟೆಯಿಂದ ಕಾಯ್ತಾಯಿದ್ದೀನಿ. ಅಪ್ಪ ಅವಳು ಗಂಡನ ಮನೆ ಪರ್ಮಿಷನ್ ಕೇಳಿ ಅದು ಇದು ಕೆಲಸ ಎಲ್ಲ ಮುಗಿಸ್ಕೊಂಬರೋಷ್ಟಿಗೆ ಈಗ ಆಲ್ರೆಡಿ 4 ಗಂಟೆ ಆಗೋಗಿದೆ. ಇರಲಿ, ನಾನು ಸ್ವಲ್ಪ ಗೋಲ್ಡ್ ಶಾಪ್ಗೆ ಹೋಗೋದಿದೆ, ಹೋಗಿ ಬರಬೇಕು. ದಾವಣಗೆರೆ ನನ್ನ ಫೇಮಸ್, ದಾವಣಗೆರೆಯಲ್ಲೇ ಎಲ್ಲ ನಾನು ತೊಗೊಳೋದು, ಬೇರೆ ಕಡೆ ಎಲ್ಲೂ ತೊಗೊಳಲ್ಲ. ನೋಡೋಣ, ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಮಗೆ ಗೊತ್ತಿರೋ ಅಂಥ ಶಾಪಲ್ಲಿ. ಹಾಗಾಗಿ ಹೋಗಬೇಕು ಅಂತ ವೆಯ್ಟ್ ಮಾಡಿ ಬಟ್ ನನಗೆ ಗಾಡಿ ಹೊಡೆಯಕ್ಕೆ ಬರೋಲ್ಲ. ಹಾಗಾಗಿ ನನ್ನ ತಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳು ನೋಡಿದ್ರೆ ಇನ್ನೂ ಬರ್ತಾಯಿಲ್ಲ. ನಾನೆಲ್ಲ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದಾಳೆ. 1 ಗಂಟೆಯಿಂದ ಕಾಯಿಸ್ತಾ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದಾಳೆ. ಅಷ್ಟೇ, ತುಂಬ ಖುಷಿ ಆಗ್ತಿದೆ. ತವ್ರ ಮನೆ ಅಂದ ತಕ್ಷಣ ಏನೋ ಒಂಥರ ಎಲ್ಲರಿಗೂ ಎಷ್ಟು ಖುಷಿ ಆಗುತ್ತೆ. ಇಲ್ಲಿ ಏನೇ ಇದ್ದರೂ ಇಲ್ಲದೇ ಇದ್ರೂ ಒಂಥರ ಪೀಸ್ಫುಲ್ ಅನಿಸುತ್ತೆ. ಏನೋ ಸ್ಟ್ರೆಸ್ ಇರೋಲ್ಲ, ಏನಿರಲ್ಲ. ಅಮ್ಮ ಏನೇ ಮಾಡಿಕೊಟ್ರು ತಿನ್ಬೋದು, ಅಲ್ಲ ನಾವೇ ಮಾಡ್ಕೋಬೇಕು. ಏನು ಮಾಡಬೇಕು ಅಂದರೆ ನಾವೇ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಟೆರೆಸ್ಸು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ, ಪೀಸ್ಫುಲ್ಲಾಗಿದೆ ಒಂಥರ, ತುಂಬ ಚೆನ್ನಾಗಿದೆ. ಅಷ್ಟೇ, ನಾನು ಅಲ್ಲಿ ನೋಡಿ ಎಲ್ಲರೂ ಹೇಳ್ತಿರ್ಬೋದು ಏನಪ್ಪ ಹಿಂಗಿದೆ ಅಲ್ಲ ಅಂತ. ಕೋರೆ ಅಲ್ಲ ಅಂತಾರಲ್ಲ, ಸೊ ಹಾಗಾಗಿ ಅದು ಕೋರೆ ಅಲ್ಲ. ಫೈನಲ್ ನನ್ನ ಲುಕ್ ಇದು. ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ, ಅವಳು ಯಾವಾಗ ಬರ್ತಾಳೆ ನೋಡೋಣ. ಹಾಯ್ ಮಾಯ್ ಮಾಡು. ಹಾಯ್ ಫೈನಲಿ ನನ್ನ ತಂಗಿ ಬಂದಿದ್ದು 5:15 ಆಗೋಗ್ಬಿಡ್ತು. ಫಸ್ಟು ಅವಳು ಹೋಗಿದ್ದು ಸ್ಪೆಕ್ಟ್ ಅಂಗಡಿಗೆ ಹೋಗೋಣ ಅಂತಂದು ಸ್ಪೆಕ್ಟ್ ಅಂಗಡಿಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಅತ್ತಿಗೆ ಮನೆ ಬಂದ್ವಿ. ದೊಡ್ಡ ಅತ್ತಿಗೆ ಮನೆಗೆ ಬಂದು ಅಲ್ಲಿ ಸ್ವಲ್ಪ ಲಗೇಜ್ ಇಟ್ಟು ನೆಕ್ಸ್ಟ್ ಅವ್ರು ಮಾತಾಡಿಸ್ಕೊಂಡು 2ನೇ ಅತ್ತಿಗೆ ಮನೆಗೆ ಹೋದ್ವಿ. ಅವ್ರ ಅತ್ತಿಗೆ ಅವ್ರ ಮಕ್ಕಳಿದ್ರು, ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಗೋಬಿ ತರಿಸಿದ್ವಿ. ಗೋಬಿ ತಿಂದು ಸ್ವಲ್ಪ ಹೊತ್ತು ಮಾತಾಡಿ ನಮ್ಮ ಅಣ್ಣ ಬರ್ತಾರೆ, ನಮ್ಮ ಅಣ್ಣ ಬಂದು ಮಾತಾಡ್ಸ್ಕೊಂಡು ಹೋಗಬೇಕು ಅಂತಂದು ವೆಯ್ಟ್ ಮಾಡಿದ್ವಿ. ಬಟ್ ನಮ್ಮ ಅಣ್ಣ ಬಂದಿದ್ದು ತುಂಬ ಲೇಟ್ ಆಗಿತ್ತು. ಹಾಗಾಗಿ ಬೇರೆ ಕೆಲಸ ಇತ್ತು ಅಂತಂದು ಸೀದಾ ನನ್ನ ಫ್ರೆಂಡ್ ಮನೆ ಅಲ್ಲೇ ಇತ್ತು ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅವಳಿಗೆ ಆಲ್ರೆಡಿ ಮದುವೆ ಆಗಿ ಅವ್ರ ಮಗು ಆಗಿದೆ. ಆದರೆ ಅವಳು ಇರಲಿಲ್ಲ, ಅವಳು ತಂಗಿ ಇದ್ಲು, ಅವಳು ಹೊಸ್ದಾಗಿ ಮದುವೆ ಆಗಿದ್ಲು ಅಂತಂದು ಮನೆಗೆ ಬಂದಿದ್ಲು ಅವ್ರ ಮನೆ ಅಂತಂದು. ಅವ್ರ ಅಮ್ಮನೇ ಅವಳಿಗೋಸ್ಕರ ಜ್ಯೂಸ್ ಮಾಡಿಕೊಡ್ತಾಯಿತ್ತು. ಹಾಗೆ ನನ್ನ ಮಗಳು ಕೂಡ ಅವರಮ್ಮ ನಮ್ಮ ಅಮ್ಮನ ನಮ್ಮ ಫ್ರೆಂಡಿನ ಅಮ್ಮನ ಜೊತೆ ಮಾತಾಡ್ತಾಯಿದ್ಲು. ಸೊ ನೆಕ್ಸ್ಟು ಕನ್ನಡ ಸಂಬಂಧ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಮತ್ತು ಕನ್ನಡ ಟೀಚರ್. ಓಕೆನಾ, ಈ ಕ್ಷಣಕ್ಕೆ ಕನ್ನಡ ಟೀಚರು. ಕನ್ನಡಕ್ಕೆ ಸಂಬಂಧಪಟ್ಟಷ್ಟೇ ಕ್ವಶನ್ ಕೇಳ್ತೀನಿ. GK ಕ್ವಶನ್, ಜನರಲ್ ನಾಲೆಡ್ಜು. ಯಾರಿಗೆ ಗೊತ್ತಿದೆ ಅವರು ಆನ್ಸರ್ ಯಾರಿಗೆ ಗೊತ್ತಿದೆ ಅವ್ರು ಕೈ ಎತ್ತಬೇಕು. ಓಕೆನಾ? ಓಕೆ. ನಮ್ಮ ದೇಶ ಯಾವುದು? ಕೈ ಎತ್ತಿ, ರೈಸ್ ಯುವರ್ ಹ್ಯಾಂಡ್ಸ್ ಅಷ್ಟೇ. ಈಗ ಹೇಳೋದಲ್ಲ, ಆಯ್ತಾ? ನಮ್ಮ ರಾಜ್ಯ ಯಾವುದು? ಫಸ್ಟ್ ಎತ್ತಿದ್ಯೋ ವಿನಯ್. ಕಿಡಬೇಕು ಕರ್ನಾಟಕ. ಓಕೆ, ವಿಡಿಯೋ ಮಾಡ್ಬೇಕು. ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ರೈಟ್. 31ನೇ ಜಿಲ್ಲೆ ಯಾವುದು? ಗುಡ್, ವಿಜಯನಗರ. ಓಕೆ. ಐ ಏನಾದ್ರು ಬರ್ತಾ ತಾನೆ? ಐ ಎಷ್ಟು ಅಕ್ಷರಗಳಿವೆ ಒಟ್ಟು? 49. ಓಕೆ. ಸ್ವರಗಳು ಎಷ್ಟಿದಾವೆ?
ಸಾರಿ ಸ್ವರಗಳು 11 ಇದಾವ. 13 ಗುಡ್. ಚಾಕ್ಲೇಟ್ ಹಿಂದಿ ಹೇಳ್ತಿದ್ವಿ. ಹಿಂದಿ ಅಲ್ಲ, ನಾನು ಕೇಳ್ತಿದ್ರೆ ಕನ್ನಡ. ಓಕೆನಾ? ಸ್ವರಗಳು 13 ಇದಾವೆ. ಆದ್ರೆ ನೀನ್ ಯಾ ಮಂಗಿದ್ದಾನೆ ಒಂದು ವಿಡಿಯೋ ಮಾಡಕ್ಕಾಗ. ಓಕೆನಾ? ವ್ಯಂಜನಗಳು ಎಷ್ಟಿದಾವೆ? 2 25 ಇದಾವ. 3 33 ಸುಮ್ನೆ ಹೆಂಗೆ ಹೇಳೋದಲ್ಲ, ಹೊಡೆದ್ ಬಿಡ್ತೀನಿ ಅಷ್ಟೇ. 30 ರಾಂಗ್, ನೀವೇ ರಾಂಗ್. 35 ವ್ಯಂಜನ. 33 ಯಾವ 33? ನಾನು ಓದಿಲ್ಲ, ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು. 33. ಓಕೆನಾ? ಸ್ವರಗಳು ವ್ಯಂಜನಗಳು. ಅಲ್ಪ ಪ್ರಾಣ ಎಷ್ಟಿದಾವೆ, ಮಹಾಪ್ರಾಣಗಳು ಎಷ್ಟಿದಾವೆ, ಅನುನಾಸಿಕಗಳು ಎಷ್ಟಿದಾವೆ? ನೀನೇ ಹೇಳು, ಗೊತ್ತಿಲ್ಲ. ಅಲ್ಪ ಪ್ರಾಣ 10, ಮಹಾಪ್ರಾಣ 10, ಅನುನಾಸಿಕ ಎಷ್ಟಿದಾವೆ? 3 ಅನುನಾಸಿಕ 5 ಕಣ. ಎಲ್ಲಿದ್ದೀರಾ ನೀವು? ಮನೇಲಿ ನಿಮ್ಮಂತರಿ ಇದ್ರೆ ದೇಶ ಉದ್ಧಾರ. ನೋಡಿ, ಇಂಗ್ಲಿಷ್ ಮೀಡಿಯಂ ಓದ್ತವ್ರೆ, ಕನ್ನಡ ಬಗ್ಗೆ ನಾಲೆಡ್ಜ್ ಇಲ್ಲ. ಕನ್ನಡ ಬರ್ತಾನೆ, ಇಂಗ್ಲಿಷ್ ಬರುತ್ತೆ, ಹಿಂದಿ ಬರುತ್ತೆ ನಿಮಗೆ. ಸಾಟರ್ಡೇದು ವ್ಲಾಗ್ ಮುಗ್ದೋಗಿತ್ತು. ನೋಡ್ತಿರ್ಬೋದು, ನಮ್ಮ ಅಣ್ಣನ ಮಕ್ಕಳಿಗೆ ಕ್ವಶನ್ಸ್ ಕೇಳ್ತಾ ಇದ್ದೆ. ಫುಲ್ ಇಂಗ್ಲೀಷ್ ಮೀಡಿಯಮ್ಮು. ಬಟ್ ಇಂಗ್ಲೀಷ್ ಮೀಡಿಯಮ್ ಅಂತ ಅಷ್ಟೇ ಇಂಗ್ಲೀಷ್ ಎಲ್ಲನೂ ಬರುತ್ತೆ. ಬಟ್ ಅವ್ರಿಗೆ ಕನ್ನಡನೇ ಬರ್ತಾ ಇರಲಿಲ್ಲ. ಏನು ಕ್ವಶನ್ ಕೇಳಿದ್ರು ಬೆ ಅಂತ ಇದ್ದರು. ಅದರಲ್ಲೂ ನಾರ್ಮಲ್ ಕ್ವಶನ್ಗಳೇ ಅವರಿಗೆ ಆನ್ಸರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಕ್ಷರಗಳು ಎಷ್ಟಿದ್ದಾವೆ, ಕಾಗುಣಿತ, ಅವೆಲ್ಲ ಚಿಕ್ಕ ಸ್ಮಾಲ್ ಕ್ವಶನ್ಸ್ ಕೇಳಿದರೆ ಅವ್ರಿಗೆ ಆನ್ಸರ್ ಗೊತ್ತಾಗ್ತಾಯಿಲ್ಲ. ಈಗ ಎಲ್ಲಿಗೆ ಹೋಗಿ ಮುಡ್ತಾ ಇದೆ ಗೊತ್ತಾಗ್ತಿಲ್ಲ. ಕನ್ನಡ ಮೀಡಿಯಮ್ ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದ್ದೇನೆ, ಅಥವಾ ಟೀಚರ್ಸ್ಗಳೇ ಮಕ್ಕಳಿಗೆ ಕನ್ನಡದ ಬಗ್ಗೆ ಸ್ವಲ್ಪ ಆಸಕ್ತಿನ ತೋರಿಸೋದು ಕಡಿಮೆ ಮಾಡಿದ್ರೆ ಅದು ಗೊತ್ತಿಲ್ಲ. ಬಟ್ ಫೈನಲಿ ಅವ್ರಿಗೆ ನಾನು ಹೇಳ್ಕೊಟ್ಟು ಆಮೇಲೆ ಸ್ವಲ್ಪ ಆವಾಗ ಅವ್ರಿಗೆ ಗೊತ್ತಾಯಿತು ಏನು ಇಂತ ಅಂತಂದು. ಬಟ್ ಫುಲ್ಲು ವ್ಲಾಗ್ ಮಾಡಿಲ್ಲ, ಅದು ಸ್ವಲ್ಪ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಸಂಡೇದು ವ್ಲಾಗ್ ಇದು. ಮಾರ್ನಿಂಗ್ ಎದ್ದು ಎಲ್ಲರಿಗೂ ದೋಸೆ ಹಾಕ್ಕೊಟ್ಟೆ. ನನ್ನ ತಂಗಿನೂ ಕೂಡ ಬೇಗನೆ, ನಿನ್ನೆ ಲೇಟಾಗಿತ್ತು ಅಂತಂದು ಬೇಗನೆ ಬಂದಿದ್ಲು. ಅವಳು ಕೂಡ ಇದ್ಲು. ನನ್ನ ಮಗಳು ನೋಡ್ಬೋದು ನೀವು, ನನ್ನ ತಲೆ ಮೇಲೇ ಕುತ್ಕೊಂಡ್ಬಿಟ್ಟಿದ್ಲು. ಸೊ ಬೇಗ ರೆಡಿ ಆಗಿಬಿಟ್ಟು ಶಾಪ್ಗೆ ಹೋಗಿ ಅಷ್ಟು ರಶ್ ಅಂದರೆ ರಶ್ ಇತ್ತು. ಚಿಕ್ಕ ಮಗು ಬೇರೆ ಇತ್ತಂತಂದು ನಾನು ಜಸ್ಟ್ ಒಳಗಡೆ ಸೇರಿ ನೋಡ್ಕೊಂಡಿದ್ದೆ. ಯಾಕೋ ನಮಗೆ ಅಷ್ಟು ಲೈಕ್ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಟೈಮು ಬರೋಣ ಅಂತಂದು ಸೀದಾ ಮತ್ತೆ ಏನೋ ತಿನ್ನಬೇಕು ಅಂತಂದು ನನ್ನ ತಂಗಿ. ಸೊ ಆಗ ಔಟ್ಸೈಡ್ ಹೋಗಿ ಪಾನಿಪುರಿ ತಿನ್ಕೊಂಡು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಐಸ್ ತಿನ್ಕೊಂಡು ಅವಳಿಗೇನೋ ಚಿಪ್ಸು ಅದು ಇದು ಬೇಕು ಅಂತಂದು ಅವಳಿಗೂ ಅದನ್ನು ತೊಗೊಂಡು ಫೈನಲಿ ಹೋಗಿದ್ದು ಸೀದಾ ವಿಶಾಲ್ ಮಾರ್ಟ್ಗೆ. ನನಗಂತೂ ಬಟ್ಟೆ ಮೇಲೆ ತುಂಬ ಜಾಸ್ತಿ ಇಷ್ಟ. ಗೋಲ್ಡ್ ಬೇಕಾ ಬಟ್ಟೆ ಬೇಕಾ ಅಂದರೆ ನಾನು ಲೈಕ್ ಮಾಡೋದು, ನಾನು ಇಷ್ಟಪಡೋದು ಬಟ್ಟೆನೇ. ನಾನು ತುಂಬ ಅಂದರೆ ಅದು ಶಾಪಿಂಗಿಗೆ ಹೋಗಬೇಕು ಅಂದರೆ ನಾನು ಸಿಕ್ಕಾಪಟ್ಟೆ ಕ್ರೇಜು. ಸೊ ನನಗೂ ಒಂದೆರಡು ಟಾಪ್ ತೊಗೊಂಡು, ನನ್ನ ತಂಗಿಗೆ ಒಂದೆರಡು ಟಾಪ್ ತೊಗೊಂಡು, ನನ್ನ ಮಗಳಿಗೆ ಏನು ಬೇಕೋ ಅದನ್ನು ಕೆಲವೊಂದಿಷ್ಟು ಅವಳಿಗೂ ಒಂದೆರಡು ಜೊತೆ ಬಟ್ಟೆ, ಒಂದು ಸ್ವಲ್ಪ ಅವಳಿಗೊಂದು ಚೇರ್ ಬೇಕಿತ್ತಂತೆ, ಒಂದು ಚೇರ್ ತೊಗೊಂಡು ಅವಳು ಅಲ್ಲೇ ನಿಂತ್ಕೊಂಡಿದ್ಲು. ಫ್ರಾಕ್ಗಳೆಲ್ಲ ನೋಡ್ಕೊಂಡು ಅವಳದು ಏನೇನಿದೆ ಅಲ್ಲಿ ನೋಡ್ಕೊಂತ ನಿಂತ್ಕೊಂಡು ಬರ್ತಾನೆ ಇರಲಿಲ್ಲ. ಆ ಫ್ರಾಕ್ ನೋಡಿ ಅದು ಅವಳಿಗೆ ತುಂಬ ಇಷ್ಟ ಆಗಿತ್ತು. ಅದು ನೋಡಿ ಅವರಮ್ಮ ಇಟ್ಟಿದ್ಲು, ಅದಕ್ಕೋಸ್ಕರ ಅದೇ ಬೇಕು ಅಂತ ಆ ಥರ ಇರ್ಬೋದೇನೋ, ಅದೇ ಹಿಡ್ಕೊಂಡು ನಿಂತ್ಕೊಂಡಿದ್ಲು ಅವಳು. ಆಟ ಆಡ್ತಾಯಿದ್ಲು, ನೋಡಿ ತುಂಬ ಖುಷಿ ಆಯಿತು. ಏನು ಹೇಳೋಕ್ಕಾಗಲ್ಲ. ಸೊ ಫೈನಲಿ ಇವತ್ತಿನ ದಿನ ಮುಗ್ದೋಯ್ತು. ಸೀದಾ ನಾವು ಕೂಡ ಬೆಂಗಳೂರಿಗೆ ಬರಲೇಬೇಕಲ್ವಾ. ಬೆಳಗ್ಗೆಯಿಂದ ಸಾಯಂಕಾಲ ಎಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಿಲ್ಲ. ಸೀದಾ ನಮ್ಮ ಅಣ್ಣನೂ ಬಂದರು, ನಮ್ಮ ಮನೆಯವರು ಕೂಡ ಬಂದರು. ಅವರೂರಿಂದ ಚಿಕ್ಕಮಂಗ್ಳೂರಿಂದ ದಾವಣಗೆರೆಗೆ ಬಂದು ನನ್ನ ಮತ್ತೆ ಅಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು. ಸೀದಾ ನಮ್ಮ ಅಣ್ಣ ಬಂದು ರೈಲ್ವೆ ಸ್ಟೇಷನಿಗೆ ಬಿಟ್ಟ. ಇದು ದಾವಣಗೆರೆ ರೈಲ್ವೆ ಸ್ಟೇಷನು. ಸೊ ಸೀದಾ ಬಂದ್ವಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದ್ದು, ಇದೇ 10 ಮಿನಿಟ್ಸು. ಬೇಗ ಬಂದುಬಿಟ್ಟು ಟಿಕೆಟ್ ತೆಗೆಸ್ಕೊಂಡು ನೋಡ್ತಾ ಇರ್ಬೋದು, ಅವರೇ ನಮ್ಮ ಮನೆಯವರು. ಅವರು ಸಹ ಫೋಸ್ ಕೊಡ್ತಾ ಇದ್ದಾರೆ. ಸೊ ಫೈನಲಿ ಟ್ರೈನ್ ಇನ್ನೇನು ಬರ್ತಾಯಿತ್ತು, ಆಪೋಸಿಟ್ ಟ್ರೈನ್ ಹೋಗ್ತು, ಅದು ಇದು ಟ್ರೈನು. ಸೊ ಫೈನಲಿ ಟಿಕೆಟ್ ತೆಗೆಸ್ಕೊಂಡು ಬೆಂಗಳೂರಿಗೆ ಬಂದು ಅಷ್ಟೇ.